ಪರಮೇಶ್ವರನ ಜನ್ಮರಹಸ್ಯ. ಶಿವನಿಗೂ ಆದಿಪರಾಶಕ್ತಿಗೂ ಏನು ಸಂಬಂಧ? ಶಿವ, ಈಶ, ಈಶ್ವರ, ಮಹೇಶ್ವರ, ಮಹಾದೇವ, ಶ್ರೀಕಂಠ ಹೀಗೆ ವೈವಿಧ್ಯಮಯ ಹೆಸರುಗಳಿಂದ ಅಸಂಖ್ಯಾತ ಭಕ್ತಗಣಗಳಿಂದ ಭಕ್ತಿಪೂರ್ವಕವಾಗಿ ಕರೆಸಿಕೊಳ್ಳುವ ಪರಮೇಶ್ವರನ ಜನ್ಮರಹಸ್ಯದ ಬಗ್ಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ವಿವಿಧ ರೀತಿಯಲ್ಲಿ ಹೇಳಲಾಗಿದೆ. ಹೌದು, ನಮ್ಮ ಹಿರಿಯರು ಶಿವನ ಕಥೆ ಹೇಳುವಾಗ ಶಿವ ಬ್ರಹ್ಮನ ಮಗ ಅಂತ ಹೇಳೋದುಂಟು. ಆದರೆ ಅದೇ ರೀತಿ ಬೇರೆ ಕಥಾ ಪುರಾಣಗಳಲ್ಲಿ ಶಿವ ಉದ್ಭವ ಮೂರ್ತಿ ಅಂತಲೂ ಕೂಡ ನಾವು ಕೇಳ್ಪಡ್ತಾ ಇರ್ತೇವೆ. ಸೃಷ್ಟಿಗೆ ಆದಿಯೂ ಆತನೇ, ಅದೇ ರೀತಿ ಅಂತ್ಯವೂ ಕೂಡ ಆತನೇ. ಸಕಲ ಚರಾಚರ ಸೃಷ್ಟಿಯಲ್ಲಿ ಜರುಗುವ ಪ್ರತಿಯೊಂದು ಚಟುವಟಿಕೆ ಸಹ ಆತನ ಅಣತಿಯಂತೆ ನಡೆಯುತ್ತೆ. ಶಿವ ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡುವುದಿಲ್ಲ ಅಂತ ಹೇಳಲಾಗ್ತದೆ. ಸಕಲ ಜೀವಕೋಟಿ ಪ್ರತಾತನು ಆತನೇ, ಪ್ರಾಣಹಾರಣನು ಸಹ ಆತನೇ. ಪರಮಾತ್ಮನಲ್ಲಿ ಐಕ್ಯವಾಗಲು ಸಾಕಷ್ಟು ಋಷಿಮುನಿಗಳು ಹಗೋರಿಗಳು ರಾತ್ರಿ ಹಗಲು ಅನ್ನದೇ ಘೋರ ತಪಸ್ಸನ್ನು ಮಾಡ್ತಾರೆ. ಶಿವನ ಕೃಪೆಗೆ ಪಾತ್ರವಾಗಲು ನಮ್ಮ ಹಿಂದೂಗಳು ನಿಷ್ಕಾಮ ಭಕ್ತಿ ಭಾವ ವ್ರತಗಳಿಂದ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಪ್ರಸಿದ್ಧಿಯಾಗಿರೋ ಪವಾಡ ಸೃಷ್ಟಿಸಿರುವ ಈ ಪವಾಡ ಪುರುಷ ಶಿವನ ಜನ್ಮ ರಹಸ್ಯ ಮಾತ್ರ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಶಿವ ಹೇಗೆ ಮತ್ತು ಎಲ್ಲಿ ಜನಿಸಿದ ಎಂಬ ಸಂಶಯಗಳು ಸಾಕಷ್ಟು ಜನರನ್ನ ಹಿಂದಿಗೂ ಸಹ ಕಾಡುತ್ತಿರುವುದೇನೋ ನಿಜ. ಆದರೆ ಕೆಲವು ಜನರ ಅನಿಸಿಕೆಗಳ ಪ್ರಕಾರ ಪರಮೇಶ್ವರನು ಹುಟ್ಟು ಸಾವು ಇಲ್ಲದವನು, ಮೃತ್ಯುವನ್ನು ನೋಡದ ಮೃತ್ಯುಂಜಯ, ಆದಿ ಅಂತ್ಯ ಅವನೇ ಎಂದು, ಹೀಗಾಗಿ ಆತನನ್ನ ಸದಾಶಿವ ಎಂದು ಕೂಡ ಕರೆಯುವುದುಂಟು ಎಂದು ಹೇಳಲಾಗುತ್ತೆ. ಆದರೆ ಕೆಲವು ಪುರಾಣಗಳ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳನ್ನ ಆದಿಪರಾಶಕ್ತಿಯಾದ ಆ ಮಾತೆ ತನ್ನ ಮಂತ್ರ ಶಕ್ತಿ ಬಲಗಳಿಂದ ಹುಟ್ಟಿಸಿದಳು ಎಂದು ಸಹ ಹೇಳಲಾಗುವುದು. ತ್ರಿಮೂರ್ತಿಗಳು ಮೂವರು ಹುಟ್ಟಿದ ನಂತರ ಮೂವರಲ್ಲಿ ಒಬ್ಬರು ತನ್ನ ಮದುವೆ ಆಗುವಂತೆ ಆದಿಪರಾಶಕ್ತಿ ಕೇಳಿಕೊಂಡಳಂತೆ. ಇದಕ್ಕೆ ತ್ರಿಮೂರ್ತಿಗಳು ಮೂರು ಜನರು ಸಹ ವ್ಯತಿರಿಕ್ತವನ್ನ ವ್ಯಕ್ತಪಡಿಸಿದರಂತೆ. ಇದರಿಂದ ಕೋಪಗೊಂಡ ಆದಿಪರಾಶಕ್ತಿ ಮೂವರನ್ನ ಸುಟ್ಟು ಭಸ್ಮ ಮಾಡಲು ಮುಂದಾದಳಂತೆ. ಆಗ ಪರಮೇಶ್ವರನು ತನ್ನ ಜಾಣ್ಮೆಯಿಂದ ನಿನ್ನ ಬಳಿ ಇರುವ ಮೂರನೇ ಕಣ್ಣನ್ನ ನನಗೆ ನೀಡಿದರೆ ನಾನು ಮದುವೆ ಆಗುತ್ತೇನೆ ಎಂದು ಹೇಳಿದರಂತೆ. ಆ ಪ್ರಸ್ತಾಪಕ್ಕೆ ಆದಿಪರಾಶಕ್ತಿ ಒಪ್ಪಿಗೆ ನೀಡಿ ತನ್ನ ಮೂರನೇ ಕಣ್ಣನ್ನ ಶಿವನಿಗೆ ನೀಡಿದಳಂತೆ. ಇನ್ನು ಆ ಮೂರನೇ ಕಣ್ಣನ್ನ ಪಡೆದ ಶಿವ ಅಂದಿನಿಂದ ತ್ರಿನೇತ್ರ ಎಂದು ಕರೆಸಿಕೊಳ್ಳಲು ಆರಂಭಿಸಿದನಂತೆ. ತದನಂತರ ಮೂರನೇ ಕಣ್ಣನ್ನ ಪಡೆದ ಶಿವನು ಅದೇ ಕಣ್ಣಿನಿಂದ ಆಕೆಯನ್ನ ಭಸ್ಮ ಮಾಡಿದನಂತೆ. ಅವಳನ್ನ ಭಸ್ಮ ಮಾಡಿದ ನಂತರ ಬಂದ ಬೂದಿ ಅಥವಾ ಭಸ್ಮವನ್ನ ಮೂರು ಭಾಗಗಳಾಗಿ ವಿಭಜನೆ ಮಾಡಿ ಒಂದು ಭಾಗದಿಂದ ಪಾರ್ವತಿ ದೇವಿಯನ್ನ, ಇನ್ನೊಂದು ಭಾಗದಿಂದ ಸರಸ್ವತಿಯನ್ನ ಹಾಗೂ ಮೂರನೇ ಭಾಗದಿಂದ ಲಕ್ಷ್ಮಿಯನ್ನ ಜನಿಸುವಂತೆ ಆದೇಶ ಮಾಡಿದನಂತೆ. ಹೀಗೆ ಶಿವನು ತನ್ನ ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ಆದಿಪರಾಶಕ್ತಿಯನ್ನ ತ್ರಿಮೂರ್ತಿಗಳ ಪತ್ನಿಯರಾಗುವಂತೆ ಮಾಡಿದನು ಎಂದು ಹೇಳಲಾಗುತ್ತೆ. ನಮ್ಮ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಅಗಾಧವಾದ ಅದ್ಭುತ ಶಕ್ತಿ. ಹಾಗೆ ಪರಮಶಿವ ಧರಿಸುವ ವಸ್ತ್ರಗಳು ಬೇರೆಲ್ಲಾ ದೇವತೆಗಳು ಧರಿಸುವಂತಹ ವಸ್ತ್ರಗಳಿಗಿಂತ ವಿಚಿತ್ರವಾಗಿದೆ. ಆದರೆ ಅದಕ್ಕೆ ಒಂದು ವಿಶೇಷವಾದ ಪರಮಾರ್ಥ ಕೂಡ ಇದೆ ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಅದು ಶಿವ ಪುರಾಣದಲ್ಲಿಯೂ ಕೂಡ ಉಲ್ಲೇಖವಾಗಿದೆ. ಶಿವನ ಬಟ್ಟೆಗಳಾದ ಹುಲಿಯ ಚರ್ಮ, ಮೈಗೆ ಬಳಿದುಕೊಂಡಿರುವ ಭಸ್ಮ, ಕಂಠದಲ್ಲಿ ಧರಿಸಿರುವ ಹಾವುಗಳು ಹಾಗೂ ತಲೆಯ ಮೇಲೆ ಧರಿಸಿರುವ ಚಂದ್ರ ಹಾಗೂ ಗಂಗಾದೇವಿ ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ತಿಳಿಯುವುದು ಒಂದೇ. ಅದೇನಪ್ಪ ಅಂದ್ರೆ ಶಿವ ಈಶ್ವರ ಪ್ರಕೃತಿ ಪ್ರಿಯ. ಅಷ್ಟೇ ಅಲ್ಲದೆ ಸಮಸ್ತ ಲೋಕವನ್ನ ಹಾಗೂ ಪ್ರಕೃತಿಯನ್ನ ಆ ಪರಮೇಶ್ವರನೇ ಸೃಷ್ಟಿಸಿರುವನು ಎಂದು ಅದಕ್ಕೆ ಆತನ ಅಲಂಕಾರವು ಕೂಡ ಸಾಕ್ಷಿಯಾಗಿದೆ. ಶಿವ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹೀಗೆ ಪರಶಿವನ ಜನ್ಮ ರಹಸ್ಯ ಮತ್ತೊಂದು ರೀತಿಯಲ್ಲಿ ನಮ್ಮ ಹಿಂದೂ ಕಥಾ ಪುರಾಣಗಳಲ್ಲಿ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಏನೇ ಆಗಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಬರುವ ದೇವರುಗಳ ಹುಟ್ಟಿನ ರಹಸ್ಯ ಬಹಳ ರೋಚಕತೆ, ಮೈ ರೋಮಾಂಚನ ಆಗುವಂತಹ ಕಥನಗಳನ್ನು ಹೊಂದಿರುವುದು ಮಾತ್ರ ನಿಜಕ್ಕೂ ವಿಸ್ಮಯ ಅಂತಾನೆ ಹೇಳ್ಬೋದು.